ಹಾಯ್ ಹಲೋ ಫ್ರೆಂಡ್ಸ್, ಜ್ಞಾನ ಬ್ರಹ್ಮಾಂಡ ಕನ್ನಡ ಕ್ವಿಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಮೊದಲನೇ ಪ್ರಶ್ನೆ, ಕರ್ನಾಟಕದ ರಾಷ್ಟ್ರೀಯ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಆನೆ, ಬಿ ಹುಲಿ, ಸಿ ಚಿರತೆ, ಡಿ ಸಿಂಹ. ಸರಿಯಾದ ಉತ್ತರ ಆಪ್ಷನ್ ಎ ಆನೆ. ಆನೆ ಕರ್ನಾಟಕದ ರಾಷ್ಟ್ರೀಯ ಪ್ರಾಣಿಯಾಗಿದೆ. ನಿಮ್ಮ ಎರಡನೆಯ ಪ್ರಶ್ನೆ, ವಿಶ್ವದಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಚೀನಾ, ಬಿ ರಷ್ಯಾ, ಸಿ ಭಾರತ, ಡಿ ಅಮೇರಿಕಾ. ಸರಿಯಾದ ಉತ್ತರ ಆಪ್ಷನ್ ಸಿ ನಮ್ಮ ಭಾರತ. ಮೂರನೆಯ ಪ್ರಶ್ನೆ, ಕಪ್ಪು ಚಿನ್ನ ಎಂದು ಯಾವುದನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಗಳು: ಎ ಡೀಸೆಲ್, ಬಿ ಕಲ್ಲಿದ್ದಲು, ಸಿ ಕೆರೋಸಿನ್, ಡಿ ಪಾದರಸ. ಸರಿಯಾದ ಉತ್ತರ ಆಪ್ಷನ್ ಬಿ ಕಲ್ಲಿದ್ದಲು. ಕಲ್ಲಿದ್ದಲನ್ನು ಕಪ್ಪು ಚಿನ್ನ ಎಂದು ಕರೆಯುತ್ತಾರೆ. ನಿಮ್ಮ ನಾಲ್ಕನೇ ಪ್ರಶ್ನೆ, ಯಾವ ಬಣ್ಣವು ಸಾಂಕ್ರಾಮಿಕ ರೋಗಗಳ ಸಂಕೇತವಾಗಿದೆ? ನಿಮ್ಮ ಆಪ್ಷನ್ಗಳು: ಎ ಕೆಂಪು ಬಣ್ಣ, ಬಿ ಹಳದಿ ಬಣ್ಣ, ಸಿ ಹಸಿರು ಬಣ್ಣ, ಡಿ ಕಪ್ಪು ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಬಿ ಹಳದಿ ಬಣ್ಣ. ಇದು ಸಾಂಕ್ರಾಮಿಕ ರೋಗಗಳ ಸಂಕೇತವಾಗಿದೆ. ನಿಮ್ಮ ಐದನೇ ಪ್ರಶ್ನೆ, ಅಮೆರಿಕದ ರಾಷ್ಟ್ರೀಯ ಹೂವು ಯಾವುದು? ನಿಮ್ಮ ಆಪ್ಷನ್ಗಳು: ಎ ಮಲ್ಲಿಗೆ ಹೂವು, ಬಿ ಸಂಪಿಗೆ ಹೂವು, ಸಿ ಸೇವಂತಿಗೆ ಹೂವು, ಡಿ ಗುಲಾಬಿ ಹೂವು. ಸರಿಯಾದ ಉತ್ತರ ಆಪ್ಷನ್ ಡಿ ಗುಲಾಬಿ ಹೂವು. ನಿಮ್ಮ ಆರನೆಯ ಪ್ರಶ್ನೆ, ಹೊಟ್ಟೆಯ ಬೊಜ್ಜನ್ನು ಕರಗಿಸಲು ಯಾವ ಆಸನ ಮಾಡಿದರೆ ಅತಿ ಒಳ್ಳೆಯದು? ನಿಮ್ಮ ಆಪ್ಷನ್ಗಳು: ಎ ಪದ್ಮಾಸನ, ಬಿ ವಜ್ರಾಸನ, ಸಿ ಚಕ್ರಾಸನ, ಡಿ ತ್ರಿಕೋನಾಸನ. ಸರಿಯಾದ ಉತ್ತರ ಆಪ್ಷನ್ ಸಿ ಚಕ್ರಾಸನ. ನಿಮ್ಮ ಏಳನೆಯ ಪ್ರಶ್ನೆ, ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಭಾರತದ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಗುಜರಾತ್, ಬಿ ಉತ್ತರ ಪ್ರದೇಶ್, ಸಿ ರಾಜಸ್ಥಾನ, ಡಿ ಮಧ್ಯಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ್. ನಿಮ್ಮ ಎಂಟನೆಯ ಪ್ರಶ್ನೆ, ಭೀಷ್ಮನ ತಾಯಿಯ ಹೆಸರೇನು? ಭೀಷ್ಮನ ತಾಯಿಯ ಹೆಸರೇನು? ನಿಮ್ಮ ಆಪ್ಷನ್ಗಳು: ಎ ಕುಂತಿ, ಬಿ ದ್ರೌಪದಿ, ಸಿ ಗಂಗಾ, ಡಿ ಲಕ್ಷ್ಮಿ. ಸರಿಯಾದ ಉತ್ತರ ಆಪ್ಷನ್ ಸಿ ಗಂಗಾದೇವಿ. ಗಂಗಾದೇವಿ ಭೀಷ್ಮನ ತಾಯಿಯಾಗಿದ್ದಾರೆ. ಫ್ರೆಂಡ್ಸ್, ಇಂತಹ ಜ್ಞಾನ ಹೆಚ್ಚಿಸುವ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ನೀವು ಮರೆಯಬೇಡಿ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಚಿನ್ನವು ಅಗ್ಗವಾಗಿ ದೊರೆಯುವ ದೇಶ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಸಿಂಗಾಪುರ್, ಬಿ ಕೊಲಂಬಿಯಾ, ಸಿ ಫ್ರಾನ್ಸ್, ಡಿ ಹಾಂಗ್ಕಾಂಗ್. ಸರಿಯಾದ ಉತ್ತರ ಆಪ್ಷನ್ ಡಿ
ಹಾಂಗ್ಕಾಂಗ್. ಹಾಂಗ್ಕಾಂಗ್ನಲ್ಲಿ ಚಿನ್ನವು ಅತ್ಯಂತ ಅಗ್ಗವಾದ ಬೆಲೆಯಲ್ಲಿ ದೊರೆಯುತ್ತದೆ. ನಿಮ್ಮ 10ನೇ ಪ್ರಶ್ನೆ. ಶಿವನಿಗೆ ಎಷ್ಟು ಪ್ರದಕ್ಷಿಣೆಯನ್ನು ಹಾಕುವುದು ಒಳ್ಳೆಯದು? ನಿಮ್ಮ ಆಪ್ಷನ್ಗಳು ಎ 1, ಬಿ ಅರ್ಧ, ಸಿ 3, ಡಿ 5. ಸರಿಯಾದ ಉತ್ತರ ಆಪ್ಷನ್ ಬಿ ಅರ್ಧ ಪ್ರದಕ್ಷಿಣೆ. ಹಿಂದೂ ಪುರಾಣದ ಪ್ರಕಾರ ಶಿವನಿಗೆ ಅರ್ಧ ಪ್ರದಕ್ಷಿಣೆಯನ್ನು ಹಾಕುವುದು ತುಂಬ ಒಳ್ಳೆಯದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ. ಥ್ಯಾಂಕ್ ಯು.